ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳ ಜೊತೆಯಲ್ಲಿ ಕಾಂಗ್ರೆಸ್ ಮೈತ್ರಿ ಕಥಂ. ದಳಪತಿ ವಿಜಯ್ ಅವರ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಕ್ಕೆ ಗರಂ. ದಳಪತಿ ವಿಜಯ್ ಅವರ ಟಿವಿಕೆಗೆ ಬೆಂಬಲ ಘೋಷಣೆ ಮಾಡಿದ್ದಕ್ಕೆ ಗರಂ. ಕಾಂಗ್ರೆಸ್ ನಡೆಯನ್ನ ಖಂಡನೆ ಮಾಡ್ತಾ ಇರುವಂತದ್ದು ಡಿಎಂಕೆ ಅಣ್ಣ ಡಿಎಂಕೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಬೆಂಬಲ ಇದ್ದಿದ್ದು ಕಾಂಗ್ರೆಸ್ ಯಾರಿಗೆ? ಸ್ಟಾಲಿನ್ಗೆ, ಡಿಎಂಕೆಗೆ. ಇದೇನಾ ಜಾತ್ಯತೀತತೆ ಅಂತ ಹೇಳಿ ಡಿಎಂಕೆ ನಾಯಕರು ಗರಂ ಆಗಿದ್ದಾರೆ. ಯಾವುದು ಬರುತ್ತೆ ಪಕ್ಷ ಅವರ ಬಾಲ ಹಿಡಿದು ಬಿಡೋದು ಅಂತ ಇವರು ಡಿಎಂಕೆ ಅವರು. ಇಲ್ಲಿವರೆಗೂ ಸಪೋರ್ಟ್ ಯಾರು ಕೊಡ್ತಾ ಇದ್ದಿದ್ದು? ಕಾಂಗ್ರೆಸ್ ಅಲ್ಲಿ ಗೆದ್ರೆ ಸ್ಥಾನಮಾನ ಎಲ್ಲ ಸಿಗ್ತಾ ಇದ್ದಿದ್ದು ಯಾರಿಗೆ? ಡಿಎಂಕೆ ಕೊಡ್ತಾ ಇದ್ರು, ಸ್ಟಾಲಿನ್ಗೆ ಬೆಂಬಲವಾಗಿ ನಿಂತುಕೊಳ್ತಾ ಇದ್ರು. ಬಟ್ ಈಗ ಇದಕ್ಕಿದ್ದ ಹಾಗೆ ಟಿವಿಕೆ ಕಡೆಗೆ ನಂಬರ್ಸ್ ಜಾಸ್ತಿ ಆಗೋ ರೀತಿಯಾಗಿ ಮಾಡಿಬಿಟ್ರಲ್ಲ, ಈಗ ಕೋಪ ಗರಂ ಆಗ್ಬಿಟ್ಟಿದ್ದಾರೆ. ಇದೇನಾ ಜಾತ್ಯತೀತತೆ ಅಂತ ಹೇಳಿ ಡಿಎಂಕೆ ನಾಯಕರು ಗರಂ ಆಗಿದ್ದಾರೆ. ವಾರದ ಹಿಂದೆ ಗಳಸ್ಯ ಕಂಠಸ್ಯ, ಈಗ ದಾಯಾದಿಗಳು. ದಳಪತಿ ವಿಜಯ್ ಸಿಎಂ ಆಗಲು ರಾಹುಲ್ ಗಾಂಧಿ ಬಲ ಇದೆ. ಕಾಂಗ್ರೆಸ್ ಮಹಾ ತಿರುವಿನ ಮಹಾ ಲೆಕ್ಕಾಚಾರವಾದ್ರೂ ಏನು ಹೋಗಲಿ, ದಳಪತಿ ವಿಜಯ್ ಪಟ್ಟಾಭಿಷೇಕಕ್ಕೆ ಕಾಂಗ್ರೆಸ್ ಆಸರಿ ಆಗ್ತಾ ಇದೆ. ಟಿವಿಕೆ ಜೊತೆಯಲ್ಲಿ ಕೈ ಜೋಡಿಸಿ ಡಿಎಂಕೆ ಕೈ ಬಿಟ್ಟಿರುವಂಥದ್ದು ಕಾಂಗ್ರೆಸ್ ನೋಡಿ. ಟಿವಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ. ಇದಕ್ಕೆ ಈಗಾಗಲೇ ಡಿಎಂಕೆ ನಾಯಕರು ಗರಂ ಆಗಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ದಿನಕ್ಕೆ ಒಂದೊಂದು ರೀತಿಯಾಗಿ, ಕ್ಷಣಕ್ಕೂ ಒಂದೊಂದು ರೀತಿಯಾದಂತಹ ಟ್ವಿಸ್ಟ್ಗಳು. ಈಗ ಬಹಳ ಇಬ್ಬರು ಕೂಡ ದೋಸ್ತಗಳು ಅನ್ನುವಂತಹ ರೀತಿಯಾಗಿ ಇದ್ದಂತಹ ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವೆ ಈಗ ಬಿರುಕು ಏರ್ಪಡ್ತಾ ಇದೆ. ಕಾರಣ ಅದಕ್ಕೆ ಅಡ್ಡಿಯಾಗಿರುವಂಥದ್ದು ಟಿವಿಕೆ. ಸೊ ಏನೆಲ್ಲ ಆಗ್ತಾ ಇದೆ ಈಗ, ಒಳಗೊಳಗೆ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ವೈರತ್ವಗಳು, ದ್ವೇಷ ಅಥವಾ ಸವಾಲುಗಳು ಎದುರಾಗ್ತಾ ಇದೆ, ಮಾಹಿತಿ ಕೊಡೋದಾದ್ರೆ. ಕುಸುಮಾ, ಗಮನಿಸಬೇಕಾಗಿರುವಂಥ ವಿಚಾರ, ಸಾಕಷ್ಟು ಕುತೂಹಲ ಕೆರಳಿಸಿದ್ದಂತಹ ತಮಿಳುನಾಡು ಚುನಾವಣಾ ಫಲಿತಾಂಶದ ಬಳಿಕ ನಾನಾ ರೀತಿಯಾದಂತಹ ಹೈಡ್ರಾಮಾಗಳನ್ನು ತಮಿಳುನಾಡಿನಲ್ಲಿ ನೋಡೋದಕ್ಕೆ ಈಗ ಸಾಧ್ಯವಾಗ್ತಾ ಇದೆ. ಫಲಿತಾಂಶ ಪ್ರಕಟವಾಗಿ 5 ದಿನಗಳಾಗ್ತಾವಿದೆ. 5 ದಿನಗಳಾದರೂ ಕೂಡ ಅತಿ ದೊಡ್ಡ ಪಕ್ಷವಾಗಿರುವಂತಹ ಟಿವಿಕೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ನಾನಾ ರೀತಿಯಾದಂಥ ಅಡೆತಡೆಗಳು, ಸಂಕಷ್ಟಗಳು, ತೊಂದರೆಗಳು ಸಾಲು ಸಾಲಾಗಿ ಕಾಡ್ತಾ ಇರುವಂಥದ್ದು ಹೊಸ ಪಕ್ಷಕ್ಕೆ ಟಿವಿಕೆಯ ವಿಜಯ್ ಅವರಿಗೆ. ಹಾಗಾಗಿ ಮುಂದೆ ಯಾವ ರೀತಿಯಾದಂಥ ನಿಲುವುಗಳನ್ನು ತಮಿಳುನಾಡು ತೆಗೆದುಕೊಳ್ಳುತ್ತೆ, ಸರ್ಕಾರದಲ್ಲಿ ತಮಿಳುನಾಡಲ್ಲಿ ಯಾವ ಸರ್ಕಾರ ರಚನೆ ಆಗುತ್ತೆ, ಟಿವಿಕೆ ವಿಜಯ್ ಅವರ ಸರ್ಕಾರ ರಚನೆ ಆಗುತ್ತೋ ಅಥವಾ ಈಗ ಮತ್ತೊಮ್ಮೆ ದ್ರಾವಿಡರು ಮತ್ತೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಾರೆ, ಅದು ಯಾವ ರೀತಿಯಾಗಿ? ಅವರಿಗೆ ಇರುವಂತಹ ಸಂಖ್ಯಾಬಲಗಳು ಕೂಡ ಹೋಲಿಸಿಕೊಂಡ್ರೆ ತೀರಾ ಕಡಿಮೆ ಇದೆ. ಆದರೂ ಕೂಡ ತುಂಬ ಸನಿಹದಲ್ಲಿರುವಂತಹ ಸರಳ ಬಹುಮತಕ್ಕೆ ಕೇವಲ 5 ಸಂಖ್ಯಾಬಲಗಳ ಕೊರತೆ ಇರುವಂತಹ ಕಾಂಗ್ರೆಸ್ ಬೆಂಬಲವನ್ನು ಪಡೆದುಕೊಂಡ ಬಳಿಕ ಕೇವಲ 5 ಜನ ಸಂಖ್ಯಾಬಲ ಕೊರತೆ ಇರುವಂತಹ ಟಿವಿಕೆಗೆ ಆ ಸರ್ಕಾರ ರಚನೆ ಮಾಡುತ್ತಾ ಟಿವಿಕೆ, ಅಥವಾ ಡಿಎಂಕೆ ಎಡಿಎಂಕೆ ಈ ಎರಡೂ ಪಕ್ಷಗಳು ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡುತ್ತಾ, ಈ ರೀತಿಯಾದಂತಹ ಚರ್ಚೆಗಳು ಇದೀಗ ಗದಿಗೆದಿರುವಂಥದ್ದನ್ನೆಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಒಂದು ಅಂತಿಮ ಸ್ವರೂಪವನ್ನು ತಮಿಳುನಾಡು ರಾಜಕೀಯದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯದ ಬಳಿಕ ದ್ರಾವಿಡರೇ ಆಳ್ತಿದ್ದಂತಹ ಈ ಒಂದು ತಮಿಳುನಾಡಿನ ಸರ್ಕಾರ ರಾಜಕೀಯವೇನಿದೆ ಇದೀಗ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ರೆ ಅದಕ್ಕೆ ಅವಕಾಶವನ್ನ ದ್ರಾವಿಡರು ಮಾಡಿಕೊಡ್ತಾರಾ, ಅಥವಾ ಹೊಸ ಪಕ್ಷವನ್ನ ಸಂಪೂರ್ಣವಾಗಿ ಆರಂಭದಲ್ಲೇ ಚಿವುಟು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರಾ? ಈ ರೀತಿಯಾದಂತಹ ಚರ್ಚೆಗಳು ಇದೀಗ ಮುಂದಾಗಿರುವಂಥದ್ದು. ಅದಕ್ಕೆ ಎಷ್ಟರ ಮಟ್ಟಿಗೆ ಬೆಂಬಲವನ್ನ ಡಿಎಂಕೆ ಮತ್ತು ಎಡಿಎಂಕೆ ಶಾಸಕರುಗಳು ಕೊಡ್ತಾರೆ, ಜೊತೆಗೆ ಅವರಿಗೆ ಕೂಡ ಸಂಖ್ಯಾಬಲಗಳು ತೀರಾ ಕಡಿಮೆ ಆಗುತ್ತೆ. ಒಂದು ಕಡೆಗೆ 59 ಜನ ಶಾಸಕರು ಡಿಎಂಕೆ ಜೊತೆ ಇರುವಂಥದ್ದು, 47 ಜನ ಶಾಸಕರು ಎಡಿಎಂಕೆ ಜೊತೆ ಇದೆ. ಹಾಗಾಗಿ ಅವರಿಗೂ ಕೂಡ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಮತ್ತೆ 14 ರಿಂದ 18 ಜನ ಶಾಸಕರ ಕೊರತೆ ಆಗುತ್ತೆ. ಇದನ್ನು ಹೇಗೆ ಸರಿದೂಗಿಸಿಕೊಂಡು ಹೋಗ್ತಾರೆ? ಇದು ಅವರಿಗೆ ಕಾಡಿರುವಂತಹ ಪ್ರಶ್ನೆ. ಲೆಫ್ಟ್ ಪಾರ್ಟಿಗಳು ಸಿಪಿಐ, ಸಿಪಿಎಂ ಹಾಗೂ ಮುಸ್ಲಿಂ ಲೀಗ್ ಬೆಂಬಲವನ್ನು ಕೊಟ್ಟರೂ ಕೂಡ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯವಾಗಿ ಎಷ್ಟರ ಮಟ್ಟಿಗೆ ಬೆಂಬಲವನ್ನ ಈ ಡಿಎಂಕೆ ಎಡಿಎಂಕೆ ಸೈದ್ಧಾಂತಿಕವಾಗಿ ಒಪ್ಪಿಕೊಳ್ಳುತ್ತಾ? ಇದು ಇರುವಂತಹ ಪ್ರಶ್ನೆ. ಹಾಗಾಗಿ ಸೈದ್ಧಾಂತಿಕವಾಗಿ ಇಷ್ಟು ವರ್ಷಗಳ ಕಾಲ ವಿರೋಧವನ್ನು ಮಾಡ್ತಿದ್ದಂಥ ಡಿಎಂಕೆ ಎಡಿಎಂಕೆ ಈಗ ಟಿವಿಕೆ ಪಕ್ಷವನ್ನು ಸಂಪೂರ್ಣವಾಗಿ ಆರಂಭದಲ್ಲೇ ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಒಂದಾಗ್ತಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ? ಇದು ಒಂದು ಕಡೆ ಚರ್ಚೆ ಆದರೆ, ಇನ್ನು ಎಡಿಎಂಕೆ ಬಹುತೇಕ 30 ರಿಂದ 35 ಜನ ಶಾಸಕರು ಪಕ್ಷವನ್ನ ಇಬ್ಬಾಗ ಮಾಡಿ ನೇರವಾಗಿ ಟಿವಿಕೆಗೆ ಬೆಂಬಲವನ್ನು ಕೊಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಿದೆ ಕಳೆದ 2 ದಿನಗಳಿಂದ. ಅದು ಕೂಡ ಎಷ್ಟರ ಮಟ್ಟಿಗೆ ಟಿವಿಕೆ ಬೆಂಬಲವನ್ನು ಕೊಡ್ತಾರಾ, ಪಕ್ಷ ಇಬ್ಬಾಗವಾಗಿ ಅಷ್ಟು ಜನ 1/3 MLAಗಳು ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಎಡಿಎಂಕೆ ಈ ಒಂದು
ಅಸಮಾನಿತ ಶಾಸಕರುಗಳಿದ್ದಾರೆ, ರೆಸಾರ್ಟ್ಗೆ ತೆರಳಿರುವಂತಹ ಶಾಸಕರೇನಿದ್ದಾರೆ ಅವರು ಟಿವಿಕೆಗೆ ಬೆಂಬಲವನ್ನು ಕೊಡುವಂತಹ ಒಂದು ಪತ್ರ ರವಾನೆ ಮಾಡ್ತಾರ. ಮತ್ತೊಮ್ಮೆ ರಾಜ್ಯಪಾಲರ ಅಂಗಳಕ್ಕೆ ವಿಜಯ್ ಹೋಗಿ ಮನವಿಯನ್ನ ಸರ್ಕಾರ ಮಾಡೋದಕ್ಕೆ ಹಕ್ಕೊತ್ತಾಯನ ಮಂಡಿಸ್ತಾರ. ಇದು ಚರ್ಚೆಗಳಿರುವಂತದ್ದು. ಈಗಾಗಲೇ 2 ಬಾರಿ ಹೋದಂತ ಸಂದರ್ಭದಲ್ಲಿ ಕೂಡ ರಾಜ್ಯಪಾಲರು ಅರಳೇಕರ್ ಸ್ಪಷ್ಟವಾಗಿ ಮೊದಲು ಬಹುಮತ ಸಂಬಂಧಪಟ್ಟಂತಹ ಶಾಸಕರುಗಳ ಸಂಖ್ಯಾಬಲದ ಪತ್ರವನ್ನು ತೆಗೆದುಕೊಂಡು ಬನ್ನಿ, ಈ ರೀತಿಯಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಆದರೆ ಮೊದಲ ಬಾರಿಗೆ ಇತಿಹಾಸದಲ್ಲಿ ಗವರ್ನರ್ ಒಬ್ರು ಇಂತಹ ನಡೆಯನ್ನ ತೆಗೆದುಕೊಳ್ತಿರೋದ್ರ ಬಗ್ಗೆ ಇಡೀ ದೇಶಾದ್ಯಂತ ಸಂಚಲನವನ್ನು ಹುಟ್ಟು ಹಾಕ್ತಾ ಇದೆ. ರಾಜಕೀಯವಾಗಿ, ಸಾಮಾಜಿಕ ತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಿರುವಂಥದ್ದು ತಮಿಳುನಾಡಿನ ರಾಜ್ಯಪಾಲರಾಗಿರುವಂತಹ ಅರಳೇಕರ್ ಅವರು. ಹಾಗಾಗಿ ಇವರ ನಡೆಯ ಬಗ್ಗೆ ಇದೀಗ ಚರ್ಚೆ ಆಗ್ತಾ ಇದೆ. ಆದರೆ ಯಾವ ಒಂದು ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಇವರು ಅನುಮತಿಯನ್ನು ಕೊಡ್ತಾರೆ? ದೊಡ್ಡ ಪಕ್ಷವಾಗಿರುವಂತಹ ವಿಜಯ್ ಅವರನ್ನ ಹೊರತುಪಡಿಸಿ ಬೇರೆ ಪಕ್ಷಗಳಿಗೆ ಕೊಟ್ಟರೆ ಅತಿ ಹೆಚ್ಚು ಸಂಖ್ಯಾಬಲ ಹೊಂದಿರುವಂತಹ ವಿಜಯ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದಂತಾಗುತ್ತೆ. ಜನರ ಒಂದು ಫಲಿತಾಂಶವನ್ನ ತಿರಸ್ಕಾರ ಮಾಡಿದಂತೆ ಆಗುತ್ತೆ, ಜನಾಭಿಪ್ರಾಯವನ್ನು ತಿರಸ್ಕಾರ ಮಾಡಿದಂತೆ. ಈ ರೀತಿಯ ಚರ್ಚೆಗಳಿಗೆ ರಾಜ್ಯಪಾಲರು ಮತ್ತೊಮ್ಮೆ ಆಹಾರವಾಗ್ತಾರ. ಇದನ್ನು ಬಹುಶಃ ಮುಂದೆ ಕಾದು ನೋಡಬೇಕಾಗುತ್ತೆ. ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಅಂತಿಮ ಸ್ವರೂಪಕ್ಕೆ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನು ನೋಡೋದಕ್ಕೆ ಸಾಧ್ಯವಿದೆ. ಕುಸುಮಾ. ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.